स्वात्मा रामं निजानन्दं शोकमोहविवर्जितं स्मरामि मनसा नित्यं ವೆಂಕಟಾಚಲದೇಶಿಕಂ. ವಿದೇಹ ಜನಕನ ಕಥೆ. ಜೀವನ್ಮುಕ್ತ ಸ್ಥಿತಿಗೆ ಸಂಬಂಧಿಸಿದಂತೆ ಗುರುನಾಥರು ವಿದೇಹ ಜನಕನ ಕಥೆಯನ್ನು ತಿಳಿಸಲು ಸಂಸ್ಕೃತ ಅಧ್ಯಾಪಕರಿಗೆ ತಿಳಿಸಿದಾಗ ಅವರು ಏನೆಂದರು ಎಂದು ಈ ಅಧ್ಯಾಯದಲ್ಲಿ ನೋಡೋಣ ಬನ್ನಿ. ಒಮ್ಮೆ ಶುಕ ಮಹಾಮುನಿಗಳು ತಮ್ಮ ಆಶ್ರಮದಲ್ಲಿ ಪ್ರವಚನ ಕಾರ್ಯವನ್ನು ಹಮ್ಮಿಕೊಂಡಿರುವ ಸಮಯದಲ್ಲಿ ಜನಕನು ಬಂದು ಆಸೀನಾರೂಢನಾಗುವವರೆಗೆ ಪ್ರವಚನವನ್ನು ಪ್ರಾರಂಭಿಸುತ್ತಿರಲಿಲ್ಲ. ಇದು ಅಲ್ಲಿಗೆ ಬರುತ್ತಿದ್ದಂತಹ ಅನೇಕ ವಿದ್ವಾಂಸರಲ್ಲಿ ಮತ್ತು ಕೆಲವು ಆಶ್ರಮದ ಗುರುಗಳ ಶಿಷ್ಯರಲ್ಲಿ ಕಸಿವಿಸಿಯನ್ನುಂಟು ಮಾಡಿತ್ತು. ಅವರೆಲ್ಲ ಗುರುಗಳಿಗೆ ರಾಜನ ಮೇಲೆ ಅಪಾರವಾದ ಗೌರವವಿದೆ ಸರಿ, ಆದರೆ ಅವನ ಸಾಧನೆಯೇನು, ನಮ್ಮ ಸಾಧನೆಯೇನು ಎಂದು ಮುಂತಾಗಿ ಆಡಿಕೊಳ್ಳುತ್ತಿರುವುದು ಶುಕ ಮಹಾಮುನಿಗಳ ಕಿವಿಗೂ ಬಿದ್ದಿತ್ತು. ಜನಕನ ಜೀವನ್ಮುಕ್ತ ಸ್ಥಿತಿಯ ಬಗೆಗೆ ಅರಿತಿದ್ದ ಅವರು ಎಲ್ಲರಿಗೂ ಆ ಸ್ಥಿತಿಯ ಪರಿಚಯ ಮಾಡಿಸಲು ಒಂದು ನಾಟಕವನ್ನಾಡಿದರು. ಒಂದು ದಿನ ಪ್ರವಚನವನ್ನು ಕೇಳಲು ಸಾವಿರಾರು ಮಂದಿ ಶ್ರೋತೃಗಳು ನೆರೆದಿರುವಂತಹ ವೇಳೆಯಲ್ಲಿ ಗುರುಗಳು ನೇಮಿಸಿದ ಶಿಷ್ಯರು ಬಂದು, ಗುರುಗಳೇ ಕ್ಷಮಿಸಿ, ರಾಜಧಾನಿಯು ಬೆಂಕಿಗೆ ತುತ್ತಾಗಿದೆ, ಸಾಕಷ್ಟು ಸಾವು ನೋವು ಸಂಭವಿಸುತ್ತಿದೆ ಎಂದು ಎಲ್ಲರಿಗೂ ಕೇಳುವಂತೆ ಹೇಳಿದ. ಮರುಕ್ಷಣದಲ್ಲೇ ನೆರೆದಿದ್ದ ಶ್ರೋತೃಗಳಲ್ಲಿ 70% ಜನ ಕಂಗಾಲಾಗಿ ಚದುರಿದರು. ಜನಕನು ತನಗೇನೂ ಅರಿವೇ ಇಲ್ಲದಂತಿರುವುದನ್ನು ಕಂಡ ಗುರುಗಳು ಜನಕರಾಜನನ್ನು ಬೆಂಕಿಯ ಆಘಾತದ ಬಗ್ಗೆ ವಿಚಾರಿಸಿದಾಗ ಜನಕನು, ನಾನು ಜನಕನಲ್ಲ, ನನಗೂ ಅದಕ್ಕೂ ಸಂಬಂಧವಿಲ್ಲ, ನೀವು ಮುಂದುವರಿಸಿ ಎಂದಾಗ ಪ್ರವಚನ ಮತ್ತೆ ಮುಂದುವರಿಯಿತು. ಸ್ವಲ್ಪ ಸಮಯದ ನಂತರ ಮತ್ತೆ ಆಗಮಿಸಿದ ಗುರುವಿನ ಶಿಷ್ಯರು, ಅರಮನೆಯೊಂದುಳಿದು ಬೇರೆ ಎಲ್ಲ ಕಡೆ ಬೆಂಕಿ ಹತ್ತಿ ಉರಿಯುತ್ತಿದೆ ಎಂದು ಹೇಳಿದರು. ಆಗ ಜನಕ ಹಾಗೂ ಗುರುಗಳನ್ನುಳಿದು ಬೇರೆಯವರೆಲ್ಲ ಬೆಂಕಿಯನ್ನಾರಿಸಲು ತವಕದಿಂದ ಹೊರಗೆ ನಡೆದರು. ಪ್ರವಚನವನ್ನು ಮುಂದುವರಿಸಲು ಜನಕನು ಒತ್ತಾಯಿಸಿ ಪ್ರವಚನ ನಡೆಯುತ್ತಿರುವಾಗ ಮತ್ತೆ ಬಂದ ಶಿಷ್ಯರು, ಇಡೀ ಅರಮನೆಯೇ ಹೊತ್ತಿ ಉರಿಯುತ್ತಿದೆ ಎಂದಾಗಲೂ ಜನಕನು ಕಿಂಚಿತ್ತೂ ವಿಚಲಿತನಾಗಲಿಲ್ಲ. ಇದನ್ನು ಕಂಡ ಗುರುಗಳು, ಜನಕರಾಜ, ನಿನಗೇನು ಅನ್ನಿಸುತ್ತಿಲ್ಲವೇ ಎಂದು ಕೇಳಿದಾಗ, ನಾನು ಎನ್ನುವ ಈ ಆತ್ಮ ಬೆಂಕಿಯಿಂದ ಸುಡುವುದಿಲ್ಲ, ಗಾಳಿಗೆ ಹಾರುವುದೂ ಇಲ್ಲ, ನೀರಿನಲ್ಲಿ ಮುಳುಗಿ ಒದ್ದೆಯಾಗುವುದೂ ಇಲ್ಲ, ಹೀಗೆ ಪಂಚಮಹಾಭೂತಗಳೇ ಮುಟ್ಟುವುದಿಲ್ಲವೆಂದ ಮೇಲೆ ಅದಕ್ಕೋಸ್ಕರ ಚಿಂತಿಸುವುದೇನಿದೆ ಹೇಳಿ? ಏನಿದೆಯೋ ಅವನಿಚ್ಛೆಯಂತೆ ನಡೆಯುತ್ತದೆ. ಈಗ ಜನಕನೆನಿಸಿಕೊಳ್ಳುತ್ತಿರುವ ಈ ದೇಹ ಹಿಂದೆ ಏನಾಗಿತ್ತೋ ಯಾರು ಬಲ್ಲರು, ಮುಂದೇನಾಗುವುದೋ ಅದು ಯಾರಿಗೆ ತಿಳಿದಿದೆ ಎಂದು ಹೇಳಿದಾಗ ಜೀವನ್ಮುಕ್ತ ಸ್ಥಿತಿ ಏನೆಂಬುದು ಶಿಷ್ಯರಿಗೆ ಮನದಟ್ಟಾಯಿತು. ಈ ಕಥೆಯನ್ನು ನಿಲ್ಲಿಸಿದ ನಂತರ ಗುರುನಾಥರು, ಜೀವನ್ಮುಕ್ತನಾದವನು ಜೀವಂತ ಇರುವಾಗಲೇ ಸತ್ತಾಗಿರುತ್ತದೆ, ಅಂದರೆ ದೇಹ ವಾಸನೆಯಿಂದ, ಅಜ್ಞಾನದಿಂದ, ಅವಿದ್ಯೆಯಿಂದ ಮುಕ್ತನಾಗಿರುತ್ತಾನೆ. ಅದಕ್ಕೆ ಹೇಳುವುದು ಸತ್ಯವನ್ನು ತಿಳಿದವನು ಸತ್ತಂತೆ ಇರುತ್ತಾನೆ ಎಂದು. ಅವನು ಹಿಂದಿನದನ್ನು ಕುರಿತು ಯೋಚಿಸುವುದಿಲ್ಲ, ಮುಂದಿನದರ ಬಗ್ಗೆ ಆಲೋಚಿಸುವುದೂ ಇಲ್ಲ, ವರ್ತಮಾನದ ಬಗ್ಗೆ ಕೂಡ ತಳಮಳ ಇಟ್ಟುಕೊಂಡಿರುವುದಿಲ್ಲ. ಇಂಥವರಿಗೆ ಮಾನ ಅಪಮಾನ, ನಿಂದ ಸ್ತುತಿ, ಜಯ ಅಪಜಯ, ಸ್ವಾರ್ಥ ಪರ, ಲೌಕಿಕ ಆಧ್ಯಾತ್ಮ, ಹುಟ್ಟು ಸಾವು, ಹೀಗೆ ಎಲ್ಲ ಒಂದೇನೆ. ಇವರು ಸಂಪೂರ್ಣ ಹಣ್ಣಾಗಿ ಗಿಡದಿಂದ ಹಣ್ಣು ತಾನೇ ತಾನಾಗಿ ತೊಟ್ಟು ಕಳಚಿ ಬಿದ್ದಂತಹ ಸ್ಥಿತಿಯಲ್ಲಿರುತ್ತಾರೆ. ಇಂತಹ ಸ್ಥಿತಿಯನ್ನು ಪಡೆಯಲು ಅದೆಷ್ಟೋ ಜನ್ಮಗಳ ಸಂಸ್ಕಾರ ಬೇಕಾಗುತ್ತದೆ.
ತನ್ನ ಗುರುವಿನಲ್ಲಿ ಅಪಾರ ನಂಬಿಕೆ, ಶ್ರದ್ಧಾ, ಭಕ್ತಿ ಇರಬೇಕಾಗುತ್ತದೆ. ಇದೆಲ್ಲ ಬರೀ ಕಾವಿ ಬಟ್ಟೆ ಹಾಕುವುದರಿಂದ ಸಿಗುವುದಿಲ್ಲ ಸ್ವಾಮಿ. ಇದು ಬೇಕು ಎಂದಲ್ಲಿ ನಿಮ್ಮದನ್ನೆಲ್ಲ ಅವನದಾಗಿಸಿರಬೇಕು. ಅವನೊಬ್ಬ ಮಾತ್ರ ನಿಮ್ಮವನಾಗಿರಬೇಕು ಅಷ್ಟೇ. ಸನ್ಯಾಸಿಯಾದವನು ಕಾಮಿನಿ ಕಾಂಚನದಿಂದ ದೂರವಿರಬೇಕು. ಸನ್ಯಾಸಿ ಏನಾದರೂ ಹಣ ಶೇಖರಿಸಲು ಹೊರಟರೆ ಅಪನಿಂದೆ ಕಟ್ಟಿಟ್ಟ ಬುತ್ತಿ. ಅವನು ತನಗೆ ಬೇಕಾಗಬಹುದೆಂದು ಒಂದು ಲೋಟ ನೀರನ್ನೂ ಶೇಖರಿಸಿರಬಾರದು. ಸನ್ಯಾಸಿಗೆ ಶಿಷ್ಯರೇ ಮುಂದೆ ಬಂದು ಪಾದಪೂಜೆ ಮಾಡಬಹುದೇ ವಿನಃ ಇವನೇ ಕೇಳಿ ಮಾಡಿಸಿಕೊಂಡಾಗ ಅಥವಾ ಏನಾದರೂ ಕಾರ್ಯಗಳಿಗೆ ಅವರನ್ನು ಪ್ರೇರೇಪಿಸಿದಾಗ ಆ ಶಿಷ್ಯನ ಸಂಪೂರ್ಣ ಜವಾಬ್ದಾರಿ ಗುರುವಿನದ್ದಾಗಿರುತ್ತದೆ. ಅದ್ವೈತ, ಅವಧೂತ ಎನ್ನುವುದು ಅದೊಂದು ಉನ್ನತ ಸ್ಥಿತಿ. ಅದನ್ನು ಅನುಭವಿಸಬೇಕೇ ವಿನಃ ಹೇಳಿ ತಿಳಿಸುವುದಲ್ಲ. ಇಂದು ಇದು ಯಾವ ಗುರುವಿಗೂ ಬೇಕಾಗಿಲ್ಲ, ಶಿಷ್ಯರಿಗೂ ಬೇಕಾಗಿಲ್ಲ. ಎಲ್ಲರಿಗೂ ಅಧಿಕಾರ, ಹಣದ ಬಗ್ಗೆಯೇ ಕಾಳಜಿ. ಇವನ್ನೆಲ್ಲ ಹೇಳುತ್ತಿರುವುದರಿಂದ ನಿಮಗೆಲ್ಲರಿಗೂ ಕೋಪ ಬರುತ್ತೆ. ನಾಗರ ಹಾವು ಕಚ್ಚುತ್ತೆ ಅಂತ ಯಾರೂ ಅದರ ಬಳಿ ಹೋಗೋದಿಲ್ಲ. ನಾನಿದನ್ನೆಲ್ಲ ಹೇಳದೇ ಇದ್ದಲ್ಲಿ ಯಾರೂ ಮುಂದೆ ಹೋಗಲ್ಲ. ಹೀಗಾದ್ರೆ ಈ ಜನ್ಮ ದೊರೆತದ್ದು ಉಪಯೋಗವಿಲ್ಲದಂತಾಗುತ್ತದೆ ಅಲ್ಲವೇ ಸ್ವಾಮಿ? ಯಾವತ್ತೂ ತಮ್ಮ ಜ್ಞಾನದ ವಿಚಾರದಿಂದ ನಿಮ್ಮ ನಡೆ ನುಡಿಯನ್ನು ಹೆತ್ತ ತಂದೆ ತಾಯಿಯಲ್ಲಿ ಸೇರಿಸಬೇಕು. ಅಂದರೆ ನಿಮ್ಮ ಉನ್ನತವಾದ ಭಾವನೆಯಿಂದ, ಕೆಲಸದಿಂದ, ನಡತೆಯಿಂದ ನಿಮ್ಮ ಹೆತ್ತವರನ್ನು ಗುರುತಿಸುವಂತಾದಲ್ಲಿ ನಿಮ್ಮ ಜೀವನ ಧನ್ಯ. ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ, ಪ್ರಪಂಚವನ್ನೆಲ್ಲ ಗೆಲ್ಲಬಹುದು, ಆದರೆ ತನ್ನ ಸ್ವಂತದವರನ್ನು ಗೆಲ್ಲುವುದು ಅತೀ ಕಷ್ಟವೆಂದು. ಏಕೆಂದರೆ ಎಷ್ಟೋ ಹತ್ತಿರದವರಿಗೆ ನಿಮ್ಮ ಉತ್ತಮ ಆಲೋಚನೆಯ ಬಗ್ಗೆ ಕಲ್ಪನೆಯೂ ಇರುವುದಿಲ್ಲ. ಇದು ಹೇಗೆಂದರೆ, ನಾಯಿಯು ಬೂದಿಯ ಮೇಲೆ ಹೊರಳಾಡುವಾಗ ಹಿಂದಿನ ಜನ್ಮದ ನೆನಪಾಗಿ ಗೋಳಿಡುತ್ತದೆ. ಹಾಗೆಯೇ ಅದಕ್ಕೇನಾದರೂ ಹೇಸಿಗೆಯ ವಾಸನೆ ಬಂದರೆ ಸಾಕು, ಅಲ್ಲಿಂದ ವಾಸನೆಯನ್ನರಿಸಿ ಹೊರಡುತ್ತದೆ. ಹಾಗೆಯೇ ಕೆಲವರಿಗೆ ಗುರುವಾಕ್ಯ ಕೇಳುವಾಗ ಇರುವ ಹುಮ್ಮಸ್ಸು ಈ ಹೊಸಿಲು ದಾಟಿದ ನಂತರ ಇರುವುದಿಲ್ಲ. ಅವರಿಗೆ ಅವರ ಕಷ್ಟ ಸುಖಗಳೇ ಹೆಚ್ಚು ಪ್ರಿಯವಾಗಿರುತ್ತದೆ. ರಾಗ ದ್ವೇಷವಳಿಯದೆ ದೇಹ ಭಾವನೆಯೇ ಹೋಗುವುದಿಲ್ಲವೆಂದ ಮೇಲೆ ಜೀವನ್ಮುಕ್ತ ಹೇಗಾಗಬಲ್ಲ? ಇಂತಹ ಸ್ಥಿತಿ ಹೊಂದಲು ಸಾಧಕನಿಗೆ ತಾನಾಡುತ್ತಿರುವ ಉಸಿರಾಟವೂ ಅವನಿಂದಲೇ ಎಂಬ ಅಚಲವಾದ ದೃಢತೆ ಇರಬೇಕು. ಸಾವಿಗೆ ಅಂಜುವವನು ಮೃತ್ಯುಂಜಯ ಹೇಗಾಗಬಲ್ಲ? ಸನ್ಯಾಸಿಯಾದವನು ಯಾವತ್ತೂ ಏನೋ ತಿಂದೆ, ಏನೋ ಮಾಡಿದೆ ಅಂತಾಗಬಾರದು. ಅವನ ಪ್ರತಿಯೊಂದು ನಡೆ ನುಡಿಗಳು ಬೇರೆಯವರಿಗೆ ಮಾರ್ಗದರ್ಶನವಾಗಿರಬೇಕು. ಕಾವಿ ಬಟ್ಟೆ ಹಾಕಿದ ಮಾತ್ರಕ್ಕೆ ಅವನು ವಿರಕ್ತನಾಗಿರಲಾರ. ಕಾವಿಯನ್ನು ಮನಸ್ಸಿಗೆ ಹಾಕಿದಾಗ ವಿರಕ್ತತೆ ಅವನದ್ದಾಗಿರುತ್ತದೆ. ಕಾವಿ ಹಾಕಿದವನು ಎಷ್ಟು ಹೊತ್ತು ಅವನೊಂದಿಗಿದ್ದೆ, ಅಂದರೆ ಆತ್ಮಾನುಸಂಧಾನ ಮಾಡಿದೆ ಎಂದು ಯೋಚಿಸಬೇಕು. ಯಾರಿಗೆ ತನ್ನ ಉದ್ಧಾರ ಆಗಬೇಕೆಂದಿರುವುದೋ ಅವನು ಪ್ರಪಂಚದ ವಾಸನೆಯಿಂದ ವಿಮುಖನಾಗುವುದನ್ನು ಕಲಿಯಬೇಕು. ಪ್ರತಿಯೊಂದು ಘಟನೆಯಲ್ಲೂ ತನಗೆ ಬೇಕಾದದ್ದೇನಿದೆ ಎಂಬುದನ್ನು ಆರಿಸಿ ಅನುಸರಿಸಬೇಕು. ಸಂಸಾರದಲ್ಲಿದ್ದು ಸಾಧನೆ ನಡೆಸುವುದು ಸುಲಭ, ಆದರೆ ಸನ್ಯಾಸಿಯಾದಾಗ ತುಂಬಾ ಕಷ್ಟ. ಕಾರಣ ಇಡೀ ಜಗತ್ತೇ ನಿಮ್ಮ ಕಡೆ ಗಮನವಿಟ್ಟಿರುತ್ತದೆ. ಸನ್ಯಾಸಿಯಾಗು ಎಂದರೆ ಎಲ್ಲವನ್ನೂ ತ್ಯಜಿಸು ಎಂದು ಭಾವಿಸುವುದಕ್ಕಿಂತ ನಿನ್ನ ಲೌಕಿಕ ಭಾವನೆಯಿಂದ ವಿಮುಖನಾಗು ಎಂದು ಅಷ್ಟೆ. ಏನೂ ಅರಿಯದವರಂತೆ ಎಲ್ಲೋ ಸಾಧನೆ ಮಾಡುತ್ತಾ ಪ್ರಪಂಚದ ವಿಷಯಾಸಕ್ತಿಯಿಂದ ವಿಮುಖರಾಗಿರುವ ಅನೇಕ ಮಹಾನುಭಾವರು ಈಗಲೂ ಇದ್ದಾರೆ. ಇಂಥವರನ್ನೆಲ್ಲ ನೋಡುತ್ತಾ ಪ್ರಪಂಚ ಮಾಡುವುದನ್ನು ಕಲಿತಾಗ ಜೀವನ ಹಗುರವಾಗಿ ಸಾಧನೆ ತಾನಾಗೇ ನಡೆಯುತ್ತದೆ. ಇದು ಹೇಗೆ ಅಂದರೆ, ಸಾರನ್ನು ಇಲ್ಲಿ ಮಾಡಿಟ್ಟು ಒಗ್ಗರಣೆ ಹಾಕಿದ ಕೂಡಲೇ ಬೇರೆಲ್ಲೋ ಇದ್ದ ವ್ಯಕ್ತಿ ವಾಸನೆ ನೋಡಿ ಈ ಸಾರು ಎಷ್ಟು ಚೆನ್ನಾಗಿರಬಹುದು ಎಂದು ಊಹಿಸಿದ ಹಾಗೆ. ಗುರುವಿಗೆ ಹತ್ತಿರವಾಗಿದ್ದಾಗ ಸಾಧನೆಗೆ ಗಮನ ನೀಡದೆ ಅಹಂಕಾರಿಗಳಾಗುವ ಸಂಭವವೇ ಹೆಚ್ಚು. ಇದಕ್ಕೆ ಗುರುಕೃಪೆಯಿಂದ ಹತ್ತಿರವಿರಬೇಕು, ಗುರುವಿನ ದೇಹದಿಂದ ದೂರವಿರಬೇಕು ಎನ್ನುವುದು.
ಏಕೆಂದರೆ ಗುರುವಿನ ದೇಹದ ಬಳಿ ಇದ್ದಾಗ ಅಲ್ಲಿ ನಡೆಯುವ ಅನೇಕ ಘಟನೆಗಳಿಂದ ಸಾಧಕನ ಮನಸ್ಸು ಚಂಚಲವಾಗಬಹುದು. ಆದರೆ ಗುರುವಿನ ದೇಹದಿಂದ ದೂರವಿದ್ದಾಗ ಮನಸ್ಸಿನಲ್ಲಿ ಚಂಚಲತೆ ಬರದೆ ಸಾಧನೆಗೆ ಹೆಚ್ಚು ಅನುಕೂಲವಾಗಿರುತ್ತದೆ. ಯಾವುದೇ ಸದ್ಗುರುವಾದರೂ ಶಿಷ್ಯನ ಉನ್ನತಿಯನ್ನು ಬಯಸುವನೇ ವಿನಃ ಅವನ ಅಡವು ಆಸ್ತಿಯನ್ನಲ್ಲ. ಶಿಷ್ಯನ ಸೇವೆ ಸ್ವೀಕರಿಸಿದರೂ ಅದು ಶಿಷ್ಯನ ಉದ್ಧಾರಕ್ಕಾಗಿಯೇ ಇರುತ್ತದೆ. ಇದನ್ನೆಲ್ಲ ಏಕೆ ತಿಳಿಸುತ್ತಿದ್ದೇನೆ ಎಂದರೆ, ಬಂದವರು ಯಾರೂ ಪಾಸಾಗ್ತಾನೇ ಇಲ್ಲವಲ್ಲ, 30%ಗಿಂತ ಜಾಸ್ತಿ ಯಾರೂ ತಗೊಳ್ತಾನೆ ಇಲ್ಲವಲ್ಲ, ಹಾಗೆಯೇ ಯಾರಿಗೂ ಅಮೃತವೇ ಬೇಕಾಗಿಲ್ಲ, ಬಂದವರಿಗೆಲ್ಲ ಬರೀ ಉಪ್ಪು, ಮೆಣಸಿನಕಾಯಿ, ಜೀರಿಗೆ ಮುಂತಾದವುಗಳ ಚಿಂತೆಯೇ ಹೊರತು ಉದ್ಧಾರವಾಗುವ ಚಿಂತೆಯೇ ಇಲ್ಲ ಎಂದು ಹೇಳಿ ಅಲ್ಲಿದ್ದ ಗುರುಬಂಧುಗಳಿಂದ ಬಂದಿದ್ದ ಸನ್ಯಾಸಿಗಳಿಗೆ ಪಾದಪೂಜೆ ಮಾಡಿಸಿ ತಾವೂ ಮಾಡಿ ಅವರನ್ನು ಸತ್ಕರಿಸಿ ಕಳುಹಿಸುವಾಗ ಯಾವುದೋ ಋಷಿ ಮುನಿಗಳಿಂದ ವೇದಾಂತ ರಹಸ್ಯ ಅರಿತೆವೇನೋ ಎಂಬ ಭಾವನೆ ಅಲ್ಲಿದ್ದವರಲ್ಲಿ ಉಂಟಾಗಿತ್ತು. ಆ ಪೀಠಾಧಿಪತಿಗಳನ್ನು ಕಳಿಸಿ ಹಿಂತಿರುಗಿದ ನಂತರ ಗುರುನಾಥರು ಅಲ್ಲಿದ್ದವರಿಗೆ, ಸನ್ಯಾಸಿಗೆ ಸಂಕಲ್ಪ ವಿಕಲ್ಪ ಎರಡೂ ಇರಬಾರದು. ತನ್ನ ಗುರಿಯ ಬಗ್ಗೆ ದೃಢ ನಿಶ್ಚಯವಿರಬೇಕು. ಆ ಗುರಿಯು ಆತ್ಮಸಂತೋಷ ಎಂಬ ಸತ್ಯ ತಿಳಿದಿರಬೇಕು. ಗುರಿ ಮುಟ್ಟುವವರೆಗೆ ಯಾವುದೇ ಸಾಧಕ ಬಾಧಕಗಳಿಗೆ ಮನ್ನಣೆ ನೀಡಬಾರದು. ಸನ್ಯಾಸಿಯಾದವನು ಪ್ರಣವವನ್ನೇ ತನ್ನ ಆಹಾರ ವಿಹಾರವನ್ನಾಗಿ ಮಾಡಿಕೊಳ್ಳಬೇಕಲ್ಲದೆ ಲೌಕಿಕದಲ್ಲಿ ಕಾಲಹರಣ ಮಾಡಬಾರದು. ಬಹುಮಂದಿ ಸನ್ಯಾಸಿಗಳು ತಮ್ಮ ಕಾಲವನ್ನು ಹಣ ಜನ ಸಂಗ್ರಹಣೆಗೋಸ್ಕರ ಉಪಯೋಗಿಸುತ್ತಾರೆ. ಅಂದರೆ ಅವರಿಗಿನ್ನೂ ನಾನೇಕೆ ಸನ್ಯಾಸತ್ವ ಸ್ವೀಕರಿಸಿದೆ ಎಂಬ ಪರಿಚಯವೇ ಇಲ್ಲ, ಅರಿವೇ ಇಲ್ಲ ಎಂದಾಯ್ತು. ಕಾವಿ ಎಂದರೆ ಬೆಂಕಿ ಎಂದರ್ಥ. ಬೆಂಕಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮುಟ್ಟಿದಲ್ಲಿ ಸುಡುತ್ತದೆ. ಆ ಕಾವಿ ಧರಿಸುವವರಲ್ಲಿ ಅರಿಷಡ್ವರ್ಗಗಳು ಸುಟ್ಟು ಬೂದಿಯಾಗಿರಬೇಕು. ಸನ್ಯಾಸಿಯ ನಡತೆಯಿಂದ ಯಾರ ಮನಸ್ಸಿಗೂ ನೋವುಂಟಾಗಬಾರದು. ಹಾಗೂ ಸನ್ಯಾಸಿಯು ಕನಸು ಬಿದ್ದರೆ ಸಹಿತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂದು ಗುರುನಾಥರು ತಿಳಿಸಿದರು. ಓಂ ಶ್ರೀ ಗುರುನಾಥಾಯ